ಇರಾನ್ ಅಮೆರಿಕಾದ ಮಧ್ಯೆ ಈ ವಾರ ಎರಡನೇ ಸುತ್ತಿನ ಮಾತುಕತೆ ನಡೆಸೋ ಸಾಧ್ಯತೆ ಇದೆ. ಎರಡನೇ ಸುತ್ತಿನ ಶಾಂತಿ ಮಾತುಕತೆ ನಡೆಸೋದಕ್ಕೆ ಅಮೆರಿಕ ಇರಾನ್ ಎರಡೂ ಒಪ್ಪಿಕೊಂಡಿವೆ. ಕಳೆದ ಬಾರಿಯ ಸಂಧಾನ ಯಾವುದೂ ಕೈ ಹಿಡಿಲಿಲ್ಲ. ಭಾನುವಾರದ ಒಳಗೆ ಮತ್ತೆ ಶಾಂತಿ ಮಾತುಕತೆಗೆ ಇರಾನ್ ಅಮೆರಿಕ ಒಪ್ಪಿಕೊಂಡಿವೆ. ಏಪ್ರಿಲ್ 16ನೇ ತಾರೀಕು ಮತ್ತೆ ಇಸ್ಲಾಮಾಬಾದ್ನಲ್ಲೇ ಮಾತುಕತೆ ಇರುತ್ತೆ. ಹೀಗಂತ ಅಸೋಸಿಯೇಟೆಡ್ ಪ್ರೆಸ್ ರಾಜತಾಂತ್ರಿಕ ಮಾರ್ಗಗಳ ಮೂಲಕ ಮತ್ತೆ ಮಾತುಕತೆಗೆ ಫಿಕ್ಸ್ ಆಗ್ತಾ ಇರೋ ವೇದಿಕೆ ಇದು. ಏಪ್ರಿಲ್ 22ಕ್ಕೆ ಅಂತ್ಯವಾಗುತ್ತೆ ಕದನ ವಿರಾಮ. ಅದರ ಒಳಗೊಂದು ಸಂಧಾನ ಮಾಡಿಕೊಳ್ಬೇಕು, ಅದರ ಒಳಗೆ ಎಲ್ಲವೂ ತಣ್ಣಗಾಗಬೇಕು ಅನ್ನೋದು ಸಂಧಾನದ ಮುಖ್ಯ ಉದ್ದೇಶ. ಏಪ್ರಿಲ್ 10ನೇ ತಾರೀಕು ಒಂದು ಸಂಧಾನ ನಡೆಯಿತು, ಆದರೆ ಆ ಸಂಧಾನ ಯಾವುದೇ ಫಲ ನೀಡಲಿಲ್ಲ. ಇರಾನ್ ಯಾವುದಕ್ಕೂ ಒಪ್ಕೊಳ್ಳಿಲ್ಲ. ಶುಕ್ರವಾರದಿಂದ ಭಾನುವಾರದ ಒಳಗೆ ಶಾಂತಿ ಸಭೆ ಅಂತ ರಾಯ್ಟರ್ಸ್ ವರದಿ ಮಾಡ್ತಾ ಇದೆ. ಎರಡೂ ದೇಶಗಳ ನಿಯೋಗದಿಂದ ಮಾತುಕತೆಗಾಗಿ ದಿನ ಫಿಕ್ಸ್ಗೆ ಯತ್ನ ನಡೀತಾ ಇದೆ. ಭಾನುವಾರದ ಒಳಗೆ ಎರಡನೇ ಸುತ್ತಿನ ಶಾಂತಿ ಸಭೆ ಅಂತ ರಾಯ್ಟರ್ಸ್ ವರದಿ ಮಾಡಿದೆ. ಮೊದಲ ಸಂಧಾನ ತಾರ್ಕಿಕ ಅಂತ್ಯಕ್ಕೆ ಬರಲಿಲ್ಲ. ನಿರೀಕ್ಷಿತ, ಅದು ಮೊದಲನೇ ಸಂಧಾನದಲ್ಲೇ ಎಲ್ಲವೂ ಆಗಿ ಹೋಗುತ್ತೆ ಅನ್ನೋದನ್ನು ಹೇಳೋಕ್ಕಾಗೋದಿಲ್ಲ. ಈಗ ಎರಡನೇ ಬಾರಿಗೆ ಸಂಧಾನಕ್ಕೆ ಎರಡೂ ದೇಶಗಳು ಒಪ್ಪಿಕೊಂಡಿವೆ. ಪಾಕಿಸ್ತಾನದಲ್ಲಿ ಮುರಿದು ಬಿದ್ದಿದ್ದ ಅಮೆರಿಕ ಇರಾನ್ ಮಾತುಕತೆ ಮತ್ತೆ ಆರಂಭ ಆಗಿದ್ದು, ರಾಜತಾಂತ್ರಿಕ ಮಾರ್ಗಗಳ ಮೂಲಕ ಇರಾನ್ ಅಮೆರಿಕ ಮಾತುಕತೆ ಯುದ್ಧ ನಿಲ್ಲಿಸೋ ವಿಷಯವಾಗಿ ಅಂತಿಮ ಹಂತದ ಮಾತುಕತೆ. ಅಮೆರಿಕ ಮತ್ತು ಇರಾನ್ ಮಧ್ಯದ ಸಂಘರ್ಷ ಅಂತ್ಯಕ್ಕೆ ಒಂದೇ ತೊಡಕು, ಅಮೆರಿಕದ ಬಹುತೇಕ ಷರತ್ತುಗಳಿಗೆ ಇರಾನ್ ಒಪ್ಪಿಕೊಂಡಿದೆ. ಅಣು ಕಾರ್ಯಕ್ರಮ ನಿಲ್ಲಿಸೋ ಷರತ್ತಿಗೆ ಇರಾನ್ ಹಠ ಹಿಡಿತಾ ಇದೆ. ಒಂದು ಷರತ್ತಿಗೆ ಒಪ್ಪಿದ್ರೆ ಮಧ್ಯಪ್ರಾಚ್ಯ ಯುದ್ಧ ಅಂತ್ಯ ಆಗೋದು ಫಿಕ್ಸ್. ಪರಮಾಣು ಕಾರ್ಯಕ್ರಮ 20 ವರ್ಷ ಮುಂದೂಡಬೇಕು ಅಂತ ಅಮೆರಿಕ ಹೇಳ್ತಾ ಇದೆ. ಪರಮಾಣು ಕಾರ್ಯಕ್ರಮ 5 ವರ್ಷ ಮುಂದೂಡೋದಕ್ಕೆ ಇರಾನ್ ಒಪ್ಪಿಕೊಂಡಿದೆ. 5 ವರ್ಷ ಮುಂದೂಡ್ತೀವಿ, 20 ವರ್ಷ ಆಗೋದಿಲ್ಲ ಅಂತ. 20 ವರ್ಷ ಯುರೇನಿಯಂ ಶುದ್ಧೀಕರಣ ಮಾಡಬಾರದು ಅಂತ ಟ್ರಂಪ್ ಪಟ್ಟು ಹಿಡಿದಿದ್ದಾರೆ. ಅಣು ಕಾರ್ಯಕ್ರಮ ವಿಷಯದಲ್ಲಿ ಒಮ್ಮತಕ್ಕೇನಾದ್ರೂ ಬಂದ್ರೆ ಯುದ್ಧ ಅಂತ್ಯ ಆಗುತ್ತೆ. ಇರಾನ್ ಮೇಲೆ ನಿಂತಿದೆ ಪೂರ್ಣ ಪ್ರಮಾಣದಲ್ಲಿ ಯುದ್ಧ ಮುಗಿಯೋ ಭವಿಷ್ಯ. ಯುರೇನಿಯಂ ಶುದ್ಧೀಕರಣ ನಿಲ್ಲಿಸಿದ್ರೆ ಮುಂದಿನ 20 ವರ್ಷಕ್ಕೆ ನಿಲ್ಲಿಸ್ತೀವಿ ಅಂತ ಇರಾನ್ ಒಪ್ಕೊಂಡ್ರೆ ಅಲ್ಲಿಗೆ ಮುಕ್ತಾಯ. ಆದ್ರೆ ಇರಾನ್ ಹೇಳ್ತಾ ಇದೆ 5 ವರ್ಷ ನಿಲ್ಲಿಸ್ತೀವಿ, ಅದಕ್ಕಿಂತ ಹೆಚ್ಚು ಆಗೋದಿಲ್ಲ ಅಂತ. ಟ್ರಂಪ್ ಹೇಳ್ತಾ ಇದ್ದಾರೆ 20 ವರ್ಷ ನಿಲ್ಲಿಸಬೇಕು, ಶುದ್ಧೀಕರಣ ಮಾಡಬಾರದು ಅಂತ. ಹಾರ್ಮೋಸ್ ಜಲಸಂಧಿಯ ಸುತ್ತಮುತ್ತ ಅಮೆರಿಕ ತನ್ನ ನೌಕಾಪಡೆಗಳನ್ನ ತಂದು ನಿಲ್ಲಿಸಿಕೊಂಡಿದೆ, ಸುತ್ತುವರೆದಿದೆ ಇರಾನ್ ಅನ್ನ. ಈ ಮೂಲಕ ಒತ್ತಡ ಹೇರೋ ಎಲ್ಲ ಪ್ರಯತ್ನ ಅಮೆರಿಕದಿಂದ ನಡೀತಾ ಇದೆ. ಆದರೆ ಒಂದು ಸಕಾರಾತ್ಮಕ ಬೆಳವಣಿಗೆ, ಎರಡನೇ ಮಾತುಕತೆಗೆ ಎರಡೂ ದೇಶಗಳು ಒಪ್ಪಿಕೊಂಡಿವೆ. ಒಂದು ಕಡೆ ಸಂಧಾನಕ್ಕೆ ಸರ್ಕಸ್ ನಡೀತಾ ಇದ್ರೆ, ಮತ್ತೊಂದು ಕಡೆ ಹಾರ್ಮೋಸ್ ಟೆನ್ಷನ್ ಅತ್ತ ಲೆಬನಾನ್ ಮೇಲೆ ದಾಳಿ ಆಗ್ತಾ ಇದೆ. ಲೆಬನಾನ್ನ ತೇಬ್ನಾಯಿನ್ ಆಸ್ಪತ್ರೆ ಮೇಲೆ ಇಸ್ರೇಲ್ ಬಾಂಬ್ ದಾಳಿ ನಡೆಸಿದೆ. ಇಸ್ರೇಲ್ ಬಾಂಬ್ ದಾಳಿಗೆ ಆಸ್ಪತ್ರೆ ಸಂಪೂರ್ಣ ಧ್ವಂಸ. ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಾ, ಧ್ವಂಸವಾಗಿರೋ ಆಸ್ಪತ್ರೆಯ ಒಳಭಾಗದ ದೃಶ್ಯ. ಪಾರ್ಕಿಂಗ್ ಲಾಟ್ನಿಂದ ಆಸ್ಪತ್ರೆಗೆ ಎಂಟರ್ ಆಗುವ ಜಾಗದ ದೃಶ್ಯ ನೀವು ನೋಡ್ತಾ ಇದ್ದೀರಿ. ಬಾಂಬ್ ದಾಳಿಯಿಂದಾಗಿ ಯಾವ ರೀತಿ ಆಸ್ಪತ್ರೆ ಹಾನಿಯಾಗಿದೆ ಅನ್ನೋದನ್ನ ನೀವೀಗ ನೋಡ್ತಾ ಇದ್ದೀರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.